ಬಂದಿನಲ್ಲ ಗೈಸ್ ಹೊಲ ಹಚ್ಚಿದ್ವಿ ಅಂತ. ಸೊ ಇಲ್ಲಿ ಹೊಲ ಹಚ್ಚಿದ್ದಾರೆ ಪ್ರೆಸೆಂಟ್. ಅಂಡ್ ಇಲ್ಲಿ ಎಲ್ಲ ಬಂದ್ಬಿಟ್ಟು ರೊಟ್ಟಿ ಗಿಟ್ಟಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಅಂಡ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಇವತ್ತು ಈವ್ನಿಂಗ್ ಇಂದ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಮಾರ್ನಿಂಗ್ ಇಂದ ನಾನು ಜಾಸ್ತಿ ಕೆಲಸ ಇದ್ವು ಗೈಸ್. ಏನು ಅಂತಂದ್ರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಎಲ್ಲ ವರ್ಕ್ಸ್ ಇರ್ತವೆ. ಸೊ ಇವೆಲ್ಲ ತೊಳಿಬೇಕು, ಇವೆಲ್ಲ ಬೆಡ್ಶೀಟ್ಸ್ ಎಲ್ಲ ತೊಳಿಬೇಕು. ಸೊ ಹಂಗಾಗಿ ನಾನು ಈವ್ನಿಂಗ್ ಇಂದ ಮಾಡ್ತಿದ್ದೀನಿ. ಅಂಡ್ ಇವತ್ತು ನಾನು ಈವ್ನಿಂಗ್ ಇಂದ ಏನು ಅಂತಂದ್ರೆ ನಮ್ಮ ಮಾಮ ಎಲ್ಲಿಗೋ ಹಾಸ್ಪಿಟಲ್ಗೆ ಸಾರಿ SBI ಬ್ಯಾಂಕಿಗೆ ಹೋಗ್ಬೇಕಂತ ಗೈಸ್. ಸೊ ಅದರಿಂದ ನಾನು ಹೋಗ್ತಾ ಇದ್ದೀನಿ. ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿಗೋ ಬ್ಯಾಂಕಿಗೆ ಹೋಗ್ಬೇಕಂತೆ ಬರ್ತಾ ಇದ್ದೇನೆ. ನಾವೀಗ ಹೋಗ್ಬೇಕು ತಗೊಂಡು ಅಲ್ಲಿ ಹೋಗ್ತೀವಿ ಗೈಸ್. ಅಲ್ಲಿಗೆ ಹೋದಾದ್ಮೇಲೆ ಅಲ್ಲಿ ಏನು ಅಂತ ಶೇರ್ ಮಾಡ್ತೀನಿ. ಅಂಡ್ ಬನ್ನಿ ಗೈಸ್. ಅಲ್ಲಿಂದ ಜಾಸ್ತಿ ಲೇಟ್ ಆಯ್ತು. ಒಳಗಡೆ ಕುಂತಿದ್ವಿ. ನಮ್ಮ ಮಾಮ ಏನ್ ಮಾಡ್ತಿದ್ನೋ ಏನೋ ಅವು ಡಾಕ್ಯುಮೆಂಟ್ಸ್ ಎಲ್ಲ ಅಂಡ್ ಅವೆಲ್ಲ ಜೆರಾಕ್ಸ್ ತಗೋಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಆನ್ಲೈನ್ ಸೆಂಟರ್ ಬಂದಿದ್ವಿ. ಅಲ್ಲೆಲ್ಲ ಕಲರ್ ಜೆರಾಕ್ಸ್ ಮಾಡಿಸ್ತಾ ಇದೀವಿ ಗೈಸ್. ಅವೆಲ್ಲ ಕಲರ್ ಜೆರಾಕ್ಸ್ ಮಾಡಿಸ್ತಾ ಇದೀವಿ. ಇಲ್ಲಿ ನೋಡಿ, ಎಕ್ಸಾಕ್ಟ್ ATM ಸರ್ಕಲ್ ಮಿಡಿಲ್ ಅಲ್ಲಿ ಇದೀವಿ ನಾವು. ATM ಸರ್ಕಲ್ ಇದು, ಅಲ್ಲಿ ನಿಂತಿದ್ವಿ. ಅಂಡ್ ನಾವ್ ಇವೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಮತ್ತೆ ಕೊಡ್ಬೇಕು. ಅಂಡ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ವೇಟ್ ಮಾಡ್ಬೇಕಾಗುತ್ತೆ ಗೈಸ್. ಯಾಕಂತಂದ್ರೆ ಅದನ್ನ ಕರ್ಕೊಂಡ್ ಬಂದಿವಿ. ಸೊ ಹಿಂಗಾಗಿ ಅವ್ರು ಮತ್ತೇನೋ ಡಾಕ್ಯುಮೆಂಟ್ಸ್ ಮಾಡ್ತಿದ್ರು ಅಂತೆ, ಅದೇನೋ ಮಾಡಿಸ್ತಿದ್ದಾರೆ ಗವರ್ಮೆಂಟ್ ಪಾಲಿಸಿಯಿಂದ. ಸೊ ಹಂಗಾಗಿ ಮತ್ತೆ ಡಾಕ್ಯುಮೆಂಟ್ಸ್ ಮಾಡ್ತಿದ್ದಾರೆ ಅಂತೆ ಗೈಸ್. ಮತ್ತೆ ರಿಟರ್ನ್ ಹೋಗಿ ಡಾಕ್ಯುಮೆಂಟ್ಸ್ ತರ್ತಾ ಇದೀವಿ. ಅಂಡ್ ನಿಜಲಿಂಗಪ್ಪ ಕಾಲೋನಿಗೆ ಬಂದಿದ್ದೀನಿ. ಹೋಗಿ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಗೈಸ್. ನಾನು ಅದು ಏನೋ ಅನ್ಕೊಂಡು ಹೋದೆ, ಬಟ್ ಅಲ್ಲಿ ಈ ಗವರ್ಮೆಂಟ್ ಪಾಲಿಸಿಂದು ರಿಜಿಸ್ಟ್ರೇಷನ್ ಇತ್ತಂತೆ. ಸೊ ಹಂಗಾಗಿ ಮಾಡಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಅಂಡ್ ಈಗ ಡಾಕ್ಯುಮೆಂಟ್ಸ್ ತರಕ್ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ವಿ ಗೈಸ್. ಮತ್ತೆ ಇಲ್ಲಿಂದ ಮನೆಗೆ ಹೋಗಿ ಮತ್ತೆ ಡಾಕ್ಯುಮೆಂಟ್ಸ್ ತಗೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂತೆ. ಸೊ ಹೋಗ್ತಾ ಇದೀನಿ ಇವಾಗ ಪ್ರೆಸೆಂಟ್ ಬೈಕ್. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನಾನು ಕಂಪ್ಲೀಟ್ ಮಾಡ್ತೀನಿ. ನೈಟ್ ತನ ಮಾಡ್ತಿದ್ದೆ ಬ್ಲಾಗ್. ಅಂಡ್ ಗೈಸ್, ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಸೀದಾ ಮತ್ತೀಗ ಅಲ್ಲಿಗೆ ಹೋಗ್ತಾ ಇದೀವಿ. ಸ್ವಲ್ಪ ಕೈಯಾಗಿದೆ ಡಾಕ್ಯುಮೆಂಟ್ಸ್ ಅಂಡ್ ಇನ್ನು ಇಲ್ಲಿ ಗಾಡಿಯಲ್ಲಿ ಇಟ್ಟಿದ್ವಿ. ಮತ್ ನಾವ್ ಇಲ್ಲಿಂದ ಸೀದಾ ಮತ್ತೆ ನಿಜಲಿಂಗಪ್ಪ ಕಾಲೋನಿಗೆ ಹೋಗ್ತಾ ಇದೀವಿ. ಸೊ ಗೈಸ್, ಫೈನಲಿ ಮತ್ತೆ ಈವ್ನಿಂಗ್ 4 o'clock ಹೋಗಿದ್ನೆ ಗೈಸ್. ಅಂಡ್ ಮತ್ತೆ ಇವಾಗ ರಿಟರ್ನ್ ಬಂದಿದೀವಿ. ಅಂಡ್ ಮತ್ತೀಗ ಮನಿಗ್ ಬಂದಿದ ತಕ್ಷಣ ಮತ್ತೆ ಇವಾಗ ನಮ್ ಸಿಸ್ಟರ್ ಕಾಲ್ ಮಾಡಿದ್ರು, ಅವ್ರನ್ನ ಪಿಕಪ್ ಮಾಡ್ಕೋಬೇಕಂತೆ. ಸೊ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಮನಿಗ್ ಬರ್ಬೇಕು. ಮತ್ತೆ ಮನೆಗ್ ಬಂದವ್ರ ಮತ್ತೆ ಅವ್ರ ಮನಿಗ್ ಬಿಟ್ಟು ಬರ್ಬೇಕು ಗೈಸ್. ಸೊ ಕೆಲ್ಸ ಜಾಸ್ತಿ ಇದೆ. ಸೊ ಹಂಗಾಗಿ ನಾನ್ ಸ್ಟಾಪ್ ಇದೆ. ಪೆಟ್ರೋಲ್ ಗಾಡಿಯಾಗಿಲ್ಲ. ಇದೆ ಗೈಸ್, TVS ಜುಪಿಟರ್ ನಮ್ ಗಾಡಿ. ಅದನ್ನ ತಗೊಂಡು ಮತ್ತೆ ನಾವು ಬಿಟ್ಟು ಡ್ರಾಪ್ ಮಾಡಿ ಬರ್ಬೇಕು. ನೈಟ್ ಡಿನ್ನರ್ ಮಾಡ್ಬೇಕು ಗೈಸ್, ಟೈಮ್ ಆಗುತ್ತೆ. ಅಂಡ್ ನಾವು ಇಲ್ಲಿ ಹೊಲ ಹಚ್ಚಿದೀವಿ, ಹೊರಗಡೆ ಹೊಲ ಹಚ್ಚಿದ್ವಿ. ಯಾಕಂತಂದ್ರೆ ಇವತ್ತು ಸ್ವಲ್ಪ ರಿಲೇಟಿವ್ಸ್ ಇದ್ದಾರೆ. ಸೊ ಮತ್ತೆ ನಮ್ಮ ಅಮ್ಮನನ್ನು ಮನೆಗೆ ಕರ್ಕೊಂಡ್ ಬಂದಿದ್ವಿ. ಸೊ ಹಂಗಾಗಿ ಇವತ್ತು ಹೊರಗಡೆ ಹೊಲ ಹಚ್ಚಿದ್ವಿ. ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಗೈಸ್. ಸೊ ಗೈಸ್, ಫೈನಲಿ ಈಗ ತಾನೇ ಮನೆಗ್ ಬಂದಿದ್ದೀನಿ. ನಮ್ ಸಿಸ್ಟರ್ನ ಪಿಕಪ್ ಮಾಡ್ಕೊಂಡು ಮನೆಗ್ ಬಂದಿದ್ದೀನಿ. ಅಂಡ್ ಅಲ್ಲಿ ಸ್ವಲ್ಪ ಬಜಾರ್ ಗಿಜಾರ್ ಎಲ್ಲ ಏನೇನೋ ಮಾಡಿದ್ರು. ಸೊ ಹಂಗಾಗಿ ಮನೆಗ್ ಬಂದಿದ್ದೀನಿ ಗೈಸ್. ಇಲ್ಲಿ ನಮ್ಮ ಮನೆಗ್ ಬಂದ್ಬಿಟ್ಟು ಇಲ್ಲಿ ನೋಡಿ ರೊಟ್ಟಿ ಎಲ್ಲ ಹೊಲ ಹಚ್ಚಿ, ಅವಾಗ ಅಂದಿನಲ್ಲ ಗೈಸ್ ಹೊಲ ಹಚ್ಚಿದ್ವಿ ಅಂತ. ಸೊ ಇಲ್ಲಿ ಹೊಲ ಹಚ್ಚಿದ್ದಾರೆ ಪ್ರೆಸೆಂಟ್. ಅಂಡ್ ಇಲ್ಲಿ ಎಲ್ಲ ಬಂದ್ಬಿಟ್ಟು ರೊಟ್ಟಿ ಗಿಟ್ಟಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲ ಮಾಡ್ತಾ ಇದಾರೆ ಗೈಸ್. ಇವ್ನ್ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ.
ಬನಾನಾ ತಿನ್ಕೊಂಡ್ ಕುಂತಿದ್ದಾನೆ. ಜೋಳದ ರೊಟ್ಟಿಗೆ ಇವೆಲ್ಲ ನೋಡಿ ಇಷ್ಟು ಚೆನ್ನಾಗಿ ರೊಟ್ಟಿ ಮಾಡಿದ್ದಾರೆ ಅಂಡ್ ಹೊಲ ಎಲ್ಲ ಹಚ್ಚಿದ್ದಾರೆ ಗೈಸ್. ಇದೆಲ್ಲ ರೊಟ್ಟಿ, ಇದು ನಮ್ ಡಬ್ಬಿ. ಇದ್ರಾಗೆ ಗೈಸ್ ನಾನು ಯಾವಾಗ ಗಿರಣಿಗೆ ಹೋಗಿ ಅದ್ರಾಗೆ ಮಾಡ್ಕೊಂಡ್ ಬರೋದು. ಅಂಡ್ ಮತ್ತೆ ಗೇಟ್ ಕುಲ್ಲ ಇಟ್ಟಿದ್ದಾರೆ ಅಂಡ್ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಕಂಪ್ಲೀಟ್ ನಮ್ ಹೋಮ್ ಟೂರ್ ಮಾಡಿಸ್ತೀನಿ ಗೈಸ್. ಅಂಡ್ ನಮ್ಮ ಏರಿಯಾ ತೋರಿಸ್ತೀನಿ. ನಮ್ಮ ಏರಿಯಾ ಆದ್ಮೇಲೆ ನಾನು ನಮ್ಮ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ನನ್ನ ಮನೆ ಎಲ್ಲ ತೋರಿಸ್ತೀನಿ. ಅಂಡ್ ನಾನು ಎಡಿಟಿಂಗ್ ಮಾಡೋಕೆ ಬ್ಲಾಗ್ಸ್ ಮಾಡೋಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಗೈಸ್ ಮನೇಲಿ ಇದ್ರೆ. ಸೊ ಹಂಗಾಗಿ ನಾನು ಒಂದು ನನ್ನ ರೂಮ್ ಅಲ್ಲಿ ಎಲ್ಲ ಡೆಕೋರ್ ಮಾಡಿ ಅಂಡ್ ರೂಮ್ ಎಲ್ಲ ನೀಟ್ ಮಾಡಿ ಅದ್ರಲ್ಲೂ ಮಾಡಿದೀನಿ. ಅಂಡ್ ಅದ್ರದ್ದು ಒಂದಿನ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ಗೈಸ್. ಅಂಡ್ ನೋಡ್ತಾ ಇರಿ. ಅಂಡ್ ಇವತ್ತು ನೈಟ್ ನಾನು ಡಿನ್ನರ್ ಮಾಡಿ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಅಂಡ್ ಗೈಸ್ ನಾನು ಇವಾಗ ನೈಟ್ 10:30 ಆಗ್ತಾ ಇದೆ. ಅಂಡ್ ನಮ್ ಸಿಸ್ಟರ್ನ ಪಿಕ್ ಮಾಡೋಕಂತ ಬಂದಿದ್ದೀನಿ ಗೈಸ್. ಅಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂಡ್ ಇದು ಇವತ್ತಿನ ವ್ಲಾಗ್. ಅಂಡ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.